ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಕರ್ತನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗರುಡ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಅಪ್ಪ, ನಿಮ್ಮ ಸನ್ನಿಧಾನದಲ್ಲಿ ಬಂದು ಕರ್ತನೆ ನಿಮ್ಮನ್ನು ಸ್ತುತಿಸುವಂತೆ ಕೊಂಡಾಡುವಂತೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈ ವೇಳೆಯಲ್ಲಿ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗಲೂ ಕರ್ತನೆ, ನಿಮ್ಮ ವಾಕ್ಯದ ಸಂಗಡ ನನ್ನ ಸಂಗಡ ನಮ್ಮ ಸಂಗಡ ನೀವು ಮಾತನಾಡಿ ನಿಮ್ಮ ಸ್ವರವನ್ನು ಕೇಳ ಮಾಡಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕಳೆದ ದಿನಗಳಲ್ಲಿ ನಾವು ನೋಡಿದೆವು, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ದೇವರು ನಾವು ಆತನನ್ನು ನಂಬುವ ಅಥವಾ ನಾವು ಕೆಲವು ಪ್ರಾರ್ಥನೆ ಮಾಡಿ ನಿರೀಕ್ಷಿಸಿಕೊಂಡಿರುವ ನಮಗೂ ಹುಡುಕುವವರೆಗೂ ಆತನನ್ನು ಯಾರೆಲ್ಲ ಹುಡುಕುತ್ತೇವೋ ಅವರಿಗೆ ಆತನೇನಾಗಿದ್ದಾರೆ, ಮಹೋಪಕಾರಿಯಾಗಿದ್ದೇನೆ ಎಂದು ಹೇಳಿದ ದೇವರು. ಅದೇ ಪ್ರಲಾಪಗಳು ಆ 3ನೇ ಅಧ್ಯಾಯದ 26ನೇ ವಚನದಲ್ಲಿ ನೋಡುತ್ತೇವೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತನಾಗಿ ಕಾದುಕೊಂಡಿರುವುದು ಲೇಸು. ಈ ರೀತಿ ನಿರೀಕ್ಷಿಸುವ ಹುಡುಕುವ ನಾವು ಮಾಡುವಂಥ ಒಂದೊಂದು ಪ್ರಾರ್ಥನೆಗಳಿಗೂ ದೇವರು ಉತ್ತರ ಕೊಡುವ ದೇವರು. ಆದರೆ ಹೇಗಿರಬೇಕು ಅಂತ ಇಲ್ಲಿ ವಚನ ಹೇಳಲ್ಪಟ್ಟಿದೆ ಅಂದರೆ 2ನೇ ಭಾಗದಲ್ಲಿ, ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತನಾಗಿ ಕಾದುಕೊಂಡಿರುವುದು ಲೇಸು. ಕೆಲವು ಸಮಯ ನಾವು ಪ್ರಾರ್ಥನೆಗಳನ್ನು ಮಾಡ್ತೀವಿ. ನಾವು ನಂಬಿಕೆಯಿಂದ ದೇವರನ್ನು ಹುಡುಕಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳಿಗೆ ಕೆಲವು ವೇಳೆಗಳಲ್ಲಿ ತಡವಾಗುವಾಗ ನಾವೇನು ಮಾಡಬೇಕು, ಕಾದುಕೊಂಡಿರಬೇಕು. ಶಾಂತತೆ. ದೇವರನ್ನು ನಾವು ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲೂ ಆತನು ನಮಗೆ ಉತ್ತರವನ್ನು ಕೆಲವು ವೇಳೆ ಬೇಗ ಸಿಗ್ಬೋದು, ಕೆಲವು ತಡವಾಗಿರ್ಬೋದು. ಆದರೆ ಇಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ, ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತನಾಗಿ ಕಾದುಕೊಂಡಿರುವುದು ಲೇಸು. ದೇವರು ನಮ್ಮ ಜೀವಿತದಲ್ಲಿ ಯಾವ ರೀತಿಯ ಕಾರ್ಯಗಳನ್ನು ಆತನು ಮಾಡ್ತಾರೆ. ರಕ್ಷಣಾ ಕಾರ್ಯ ಅಂದರೆ ನಮ್ಮನ್ನು ಅದರಿಂದ ನಾವು ಪ್ರಾರ್ಥಿಸಿದಂಥ ಕಾರ್ಯಗಳಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ರಕ್ಷಿಸಿ, ನಮ್ಮನ್ನು ನಡೆಸುವ ದೇವರು. ಎಷ್ಟೋ ಕೆಲವು ವೇಳೆಗಳಲ್ಲಿ, ಕೆಲವು ದಿನಗಳು, ಕೆಲವು ವರ್ಷಗಳು ನಾವು ಮಾಡಿದಂಥ ಪ್ರಾರ್ಥನೆಗಳಿಗೆ ನಾವು ಕಾದುಕೊಂಡಿರುವಾಗ ಅದಕ್ಕೆ ಒಳ್ಳೆಯ ಉತ್ತರವನ್ನೇ ದೇವರು ಕೊಡ್ತಾರೆ. ಕೆಲವು ವೇಳೆ ತಡವಾದರೂ ನಮಗೆ ಜಯ ಇರುತ್ತದೆ. ಅದರಿಂದ ನಮಗೆ ಅನೇಕ ಆಶೀರ್ವಾದದಾಯಕವಾದ ಕಾರ್ಯಗಳನ್ನೇ ನಾವು ನೋಡಲು ಸಾಧ್ಯ. ಆದುದರಿಂದ ಇಲ್ಲಿ ನೋಡುತ್ತೇವೆ, ಆತನ ರಕ್ಷಣಾ ಕಾರ್ಯವನ್ನು ಹೇಗೆ ನೋಡಬೇಕಂತೆ, ಎದುರು ನೋಡುತ್ತಾ ಶಾಂತನಾಗಿ. ಶಾಂತತೆ, ಸ್ವಲ್ಪ ತಾಳ್ಮೆ ಬೇಕು ನಮ್ಮಲ್ಲಿ. ದೇವರ ಕಾರ್ಯಗಳು, ನಾವು ಮಾಡಿದಂಥ ಯಾವುದೇ ಕಾರ್ಯಗಳಿಗೂ ದೇವರು ಕೆಲವು ವೇಳೆಗಳಲ್ಲಿ ತಡವಾಗಿ ನಮಗೆ ಉತ್ತರ ಕೊಡುವುದಾದರೂ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅದೇನಂತೆ, ಆ ರೀತಿ ನಾವು ಕಾದುಕೊಂಡಿರುವುದು ಅದು ಒಳ್ಳೆಯದು. ನಮ್ಗೆ ಒಳ್ಳೆಯದಾಗಬೇಕಂದ್ರೆ ಕೆಲವು ಕಾರ್ಯಗಳಲ್ಲಿ ನಾವೇನು ಮಾಡಬೇಕಂತೆ, ನಾವು ದೇವರ ಸನ್ನಿಧಾನದಲ್ಲಿ ಕಾದುಕೊಂಡಿರಬೇಕು. ಅದನ್ನು ಮಾಡ್ತಾರೆ. ನಾವು ಯಾವುದೇ ಪ್ರಾರ್ಥನೆಗಳನ್ನು ಮಾಡುವಾಗಲೂ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವ ದೇವರು ಆತನು ನಮಗೆ ಕೊಡುವಾಗ ಸ್ವಲ್ಪ ತಡ ಇರುತ್ತೆ. ಅಂದರೆ ನಾವು ಶಾಂತತೆಯಿಂದ ಕಾದ್ಕೊಂಡಿರಬೇಕು. ನಾವು ಯಾವುದೇ ವಿಧವಾಗಿ ಬೇರೆ ಏನು ಮಾಡಬಾರ್ದು, ನಾವು ಯೋಚನೆ ಮಾಡೋದು, ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಗುಣಗುಟ್ಟುವುದು ಅಲ್ಲ. ನಾವು ಶಾಂತವಾಗಿ ಕಾದುಕೊಂಡಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಉನ್ನತ ಕಾರ್ಯಗಳನ್ನು ಮಾಡುವ ದೇವರಲ್ಲಿ. ವಚನ ನೋಡಿ ಎಷ್ಟು ಚೆನ್ನಾಗಿದೆ. ಆತ ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ನಾವೇನು ಮಾಡಬೇಕಂತೆ, ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಅಲ್ಲಿ ತುಂಬ ಚೆನ್ನಾಗಿದೆ, ಒಳ್ಳೆಯದು. ಅಂದರೆ ನಾವು ಎಷ್ಟಾಗಿ ನಾವು ನಿರೀಕ್ಷೆಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿ ದೇವರು ಮಾಡುವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕೋಸ್ಕರ ನಾವು ಕಾದುಕೊಂಡಿರುವಂಥ ಕಾರ್ಯಗಳಿಂದ ಏನಾಗುತ್ತಂತೆ, ನಮಗೆ ಒಳ್ಳೆಯದೇ ಆಗುತ್ತದೆ. ಇಲ್ಲಿ ನೋಡಿ, ಭಕ್ತನಾದ ದಾವೀದನು ಸಹ 62ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಆತನು ಈ ರೀತಿಯಲ್ಲಿ ಹೇಳ್ತಾನೆ. ಕೀರ್ತನೆ 62 ಅದರ 1-2 ವಚನಗಳಲ್ಲಿ ಓದುವಾಗ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನನ್ನ ಮನಸ್ಸು ಅಂದರೆ ನಾವು ನಮ್ಮ ಮನಸ್ಸು ಏನು ಮಾಡ್ತೀವಿ, ನಾವು ಪ್ರಾರ್ಥಿಸಿದ ಅಥವಾ ಏನೇ ಒಳ್ಳೆಯ ಕಾರ್ಯ ದೇವರಿಗಾಗಿ ಮಾಡುವಂಥ ಒಂದೊಂದು ಕಾರ್ಯದಲ್ಲೂ ಕೆಲವು ನಾವು ಕಾದ್ಕೊಂಡಿರ್ತೇವೆ. ಈಗ ಬೀಜ ಬಿದ್ದ ತಕ್ಷಣದಲ್ಲೇ ಬೆಳೆ ಬರಲ್ಲ, ಅದಕ್ಕೆ ಸಮಯ ಇದೆ, ಸ್ವಲ್ಪ ತಡವಾಗುತ್ತೆ. ಅದರ ನಂತರದಲ್ಲಿ ಅವ್ರಿಗೇನಾಗುತ್ತೆ, ಆ ಬೆಳೆಯ ಪ್ರತಿಫಲವನ್ನು ಅವರು ನೋಡಲು ಸಾಧ್ಯ. ಅದೇ ರೀತಿಯಾಗಿಯೇ ನಾವು ಒಂದು ಪ್ರಾರ್ಥನೆ ಆಗಿರ್ಬೋದು ಅಥವಾ ದೇವರಿಗಾಗಿ ಏನೆಲ್ಲ ಕಾರ್ಯಗಳನ್ನು ನಾವು ಮಾಡ್ತೇವೋ ಅದಕ್ಕೆ ನಾವೇನಾಗಿರಬೇಕು, ಕಾದುಕೊಂಡಿರುವಾಗ ಅದು ನಮಗೆ ಒಳ್ಳೆಯದಾಗಿ ದೇವರು ಏನು ಮಾಡ್ತಾರೆ, ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ನಾವು ಹೊಂದಿಕೊಳ್ಳಲು ಸಾಧ್ಯ. ಅದರಿಂದನೇ ಇಲ್ಲಿ ಭಕ್ತನು ಸಹ ಈ ರೀತಿ ಹೇಳ್ತಾ ಇದ್ದಾನೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನ
ನನಗೆ ರಕ್ಷಣಾ, ನನಗೆ ಅದ್ಭುತಗಳು ನಡೀಬೇಕಾ, ನನ್ನ ಜೀವಿತದಲ್ಲಿ ಆಶೀರ್ವಾದಗಳು ಉಂಟಾಗಬೇಕಾ, ಅದು ಯಾರಿಂದ ಅಂತ ಇಲ್ಲಿ ಭಕ್ತನ ಹೇಳ್ತಾ ಇದ್ದಾನೆ, ಆತನಿಂದಲೇ. ಪ್ರಾರ್ಥನೆ ಮಾಡುವಂಥ ಕಾರ್ಯಗಳು, ಅಥವಾ ಸಭೆಗೆ ಹೋಗ್ತೀವಿ, ಬೇಗ ಹೋಗ್ತಾ ಇರ್ತೀವಿ, ಕೆಲವೊಂದು ದೇವರಿಗೆ ವಿಧೇಯರಾಗಿ ನಾವು ಹೋಗ್ತಾನೇ ಇರ್ತೀವಿ. ಆಗ ನಾವು ಕಾದುಕೊಂಡೇ ಇದ್ದಾಗ ಕೆಲವು ದಿನಗಳಲ್ಲೇ ದೇವರು ನಮಗೇನು ಮಾಡ್ತಾರೆ, ತನ್ನ ರಕ್ಷಣಾ ಕಾರ್ಯವನ್ನು ನಮಗೆ ನಾವು ಏನು ಮಾಡ್ತಾ ಇರ್ತೀವೋ ಅದರಲ್ಲಿ ನಮಗೆ ಜಯವನ್ನು ಕೊಡುವಂಥ ಕಾರ್ಯಗಳನ್ನು ನಾವು ನೋಡಲು ಸಾಧ್ಯ. ಆದರೆ ನೋಡಿ, ಆತನು ಭಕ್ತನು ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಆ ರೀತಿ ಹೇಳಿ ಆತನ ಈ ರೀತಿ ಹೇಳ್ತಾನೆ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೆನು. ಆತನೇ ನನಗೆ ರಕ್ಷಕನು, ಶರಣನು, ದುರ್ಗವಾಗಿ ಇರುವ ದೇವರು. ಆತನು ನಮಗೆ ಏನು ಮಾಡ್ತಾನಂತೆ, ನಾನು ಕದಲದಂತೆ, ಆತನು ನಾನು ಬಿದ್ದು ಹೋಗದಂತೆ ಆತನು ನನ್ನನ್ನು ಏನು ಮಾಡ್ತಾರೆ, ಕಾಯುತ್ತಾರೆ. ದೇವ ಮಕ್ಕಳೇ, ಅನೇಕ ವೇಳೆ ನಾವು ಕೆಲವು ವೇಳೆಯಲ್ಲಿ ಯಾಕೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲ, ಯಾಕೆ ಇಷ್ಟು ದಿನ ನಾನು ಪ್ರಾರ್ಥಿಸೋದು ತಡವಾಗ್ತಾ, ಎಷ್ಟು ಕೆಲವು ವೇಳೆ ತಡವಾದರೂ ಜಯ ನಿಶ್ಚಯ, ಜಯ ಅದು ನಮ್ಮ ಒಳ್ಳೆಯದಕ್ಕಾಗಿ ದೇವರೇನು ಮಾಡ್ತಾರೆ, ಆ ಕೆಲವು ಕಾರ್ಯಗಳನ್ನು ತಡವಾಗಿ ಉತ್ತರಗಳನ್ನು ಸಿಗುವಂಥ ಕಾರ್ಯಗಳಲ್ಲಿ ಅದು ನಮಗೆ ಒಳ್ಳೆಯದನ್ನೇ ಮಾಡ್ತೇವೆ. ನೋಡಿ, ಅದೇ ರೀತಿಯಾಗಿ ಅದೇ ಕೀರ್ತನೆ 62:5 ಸಹ ನಾವು ನೋಡ್ತೇವೆ, ನನ್ನ ಮನವೇ ದೇವರನ್ನು ನಂಬಿ ಆತನು ಹೇಳ್ಕೊಳ್ತಾ ಇದ್ದಾನೆ, ಆತನ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಮನವೇ ನೀನು ದೇವರನ್ನು ನಂಬಿ ಏನು ಮಾಡು, ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನಾವು ನಂಬುತ್ತೇವಲ್ಲ, ದೇವರು ಇದನ್ನು ಮಾಡ್ತಾರೆ, ಅದನ್ನು ಮಾಡ್ತಾರೆ, ಅದು ನೆರವೇರುತ್ತದೆ. ಅದು ಯಾರಿಂದ? ದೇವರಿಂದ, ಯೇಸು ಕ್ರಿಸ್ತನಿಂದ ಮಾತ್ರ ಅದು ನೆರವೇರಲು ಸಾಧ್ಯ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ಮತ್ತೆ ಆತನ ಹೇಳ್ತಾ ಇದ್ದಾನೆ, 1:2 ಹೇಳಿದಂಥ ಇದೇ ಮಾತನ್ನು ಆತನೇನು ಹೇಳ್ತಾ ಇದ್ದಾನೆ, ದೇವರೇ ನೀನೇ ನನಗೆ ಶರಣನು, ರಕ್ಷಕನು, ದುರ್ಗವು ಸ್ವಾಮಿ. ನಾನೇನು ಮಾಡಲ್ಲ, ಆ ಇಟ್ಟಿರುವ ನಂಬಿಕೆ ನೆರವೇರುತ್ತೆ, ನಾನೇನಾಗಲ್ಲ, ಕದಲುವುದಿಲ್ಲ. ಅಂದರೆ ನಾನು ಅವುಗಳ ಕುರಿತು ನಾನೇನು ಮಾಡಲ್ಲ, ಭಯಪಡುವುದಿಲ್ಲ, ಅಥವಾ ಇದಾಗುವುದಿಲ್ಲ ಅನ್ನೋ ಒಂದು ನಂಬಿಕೆಯನ್ನು ನಾನೇನು ಮಾಡ್ತೀನಿ, ಬಿಟ್ಟು ನಾನು ನಂಬುತ್ತೇನೆ ಕರ್ತನೆ ಎಂದು ಹೇಳುತ್ತಿರುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಅದೇ ರೀತಿಯಾಗಿ ನಾವು ನೋಡುವಾಗ 7ನೇ ವಚನದಲ್ಲಿ ನೋಡುತ್ತೇವೆ, ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ಅದನ್ನು ಹೇಳ್ತಾ ಇದ್ದೇನೆ, ನನ್ನ ರಕ್ಷಣೆಗೆ ನನಗೆ ಬಿಡುಗಡೆ ಕೊಡುವ ದೇವರು, ನನ್ನನ್ನು ಕಾಪಾಡುವ ದೇವರು, ನನ್ನನ್ನು ರಕ್ಷಿಸುವ ದೇವರು ಆತನೇ. ನನ್ನ ರಕ್ಷಣೆಗೂ ಮಾನ, ಕೆಲವು ಸಮಯ ನಮಗೆ ಅವಮಾನಗಳು ಉಂಟಾಗುತ್ತದೆ, ನೋವುಗಳು ಉಂಟಾಗುತ್ತದೆ, ವೇದನೆಗಳು ಉಂಟಾಗುತ್ತದೆ. ಇವುಗಳಿಗೂ ಸಹ ದೇವರು ಒಂದು ವೇಳೆ ನಮ್ಮನ್ನು ಕೆಲವರು ಕೀಳಾಗಿ ನೋಡ್ಬೋದು ಅಥವಾ ತೆಗಳ್ಬೋದು, ನಾವು ಇವರು ಹಿಂಗೆ ನಮ್ಮ ಮಾನ ಮರ್ಯಾದೆಗಳನ್ನು ಕಳೆಯುವುದಾದ್ರಿಂದ ಆತನ ಭಕ್ತನ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಮಾನವು ದೇವರೇ, ನನ್ನ ರಕ್ಷಣೆಗೂ ನನ್ನ ಮಾನಕ್ಕೂ ನೀನೇ ಆಧಾರ ಸ್ವಾಮಿ. ದೇವ ಮಕ್ಕಳೇ, ಎಷ್ಟೋ ವೇಳೆ ನಾವು ಪ್ರಾರ್ಥಿಸುವಾಗ ಕೆಲವೊಂದು ಅವಮಾನಗಳು, ನಿಂದೆಗಳು ಬರುವುದು ಉಂಟು. ನಮ್ಮ ಪ್ರಾರ್ಥನೆಗಳಿಗೆ ಕೆಲವು ವೇಳೆ ಉತ್ತರ ಸಿಗದೆ ಅನೇಕರು ಆಡ್ಕೊಳ್ಳೋದು ಉಂಟು. ಆದರೆ ಇಲ್ಲಿ ಆತನು ಏನು ಅರಿಕೆ ಮಾಡ್ತಾ ಇದ್ದಾನೆ ಅಂದರೆ, ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ಆತನ ಒಂದು ನಂಬಿಕೆ ಹೇಗಿದೆ ಅಂದರೆ, ನನಗೆ ಆಧಾರನಾಗಿರುವ ಆತನು ದೇವರೇ, ನಾನು ಪ್ರಾರ್ಥಿಸುವ ಪ್ರಾರ್ಥನೆಗಳನ್ನು ಕೇಳುವ ಆತನು ದೇವರಾಗಿದ್ದಾರೆ. ಆತನೇ ನನಗೆ ಕಷ್ಟ ಕಾಲದಲ್ಲಿರಬಹುದು, ಕಣ್ಣೀರಿನಲ್ಲಿರ್ಬೋದು, ಎಂಥ ಸಮಸ್ಯೆಗಳ ಮಧ್ಯದಲ್ಲಿ ಹೇಳ್ತಾ ಇದ್ದಾನೆ, ಆತನೇ ನನಗೆ ರಕ್ಷಕನು, ದುರ್ಗವು, ನನ್ನ ಶರಣನು ಆತನೇ ಆಗಿದ್ದಾನೆ ಎಂದು ಹೇಳ್ಕೊಂಡು ಆತನು ಹೇಳ್ತಾನೆ. ನೋಡಿ, 8ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವ ಮಕ್ಕಳೇ, ಯಾವಾಗ ನಾವು ಕೊಂಡಿದ್ದಾಗ ದೇವರ ರಕ್ಷಣಾ ಕಾರ್ಯವನ್ನು ನೋಡಲು ಯಾವಾಗ ಸಾಧ್ಯ ಅಂದರೆ, ಇಲ್ಲಿ 8ನೇ ವಚನದಲ್ಲಿ ನೋಡುತ್ತೇವೆ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ನಾವು ನಿರೀಕ್ಷಿಸ್ತಾ ಇರ್ತೇವೆ, ಪ್ರಾರ್ಥಿಸ್ತಾ ಇರ್ತೀವಿ, ಅದು ನಮ್ಮ ಹೃದಯದ ವೇದನೆಗಳಾಗಿರ್ಬೋದು, ಅವಮಾನಗಳಾಗಿರ್ಬೋದು, ನಮ್ಮನ್ನು ಯಾವುದೇ ವಿಧದ ಹಿಂಸೆಗಳ ಮಧ್ಯದಲ್ಲೂ ಸಹ ನಾವು ನಮ್ಮ ಹೃದಯವನ್ನು ಯಾರ ಮುಂದೆ ಬಿಚ್ಚಬೇಕು, ಇವ್ರ ಹತ್ರ ಹೇಳ್ಕೊಳ್ತೀವಿ. ದೇವರ ಬಳಿಯಲ್ಲಿ ನಾವು ಹೇಳುವಾಗ ಇಲ್ಲಿ ಹೇಳಲ್ಪಟ್ಟಿದೆ, ಆತನನ್ನೇ ನಂಬಿ ನನ್ನ ಹೃದಯವನ್ನು ಏನು ಮಾಡ್ತೀನಿ, ಆತನ ಮುಂದೆ ಬಿಚ್ಚುವೆನು, ಆತನೇ ನನ್ನ ದೇವರೇ, ನನ್ನ ಆಶ್ರಯವು. ಎಷ್ಟೋ ವೇಳೆ ನಾವು ಅನೇಕರ ಹತ್ರ ಹೋಗಿ ಹೇಳ್ಕೊಂಡು ದುಃಖಪಟ್ಟು ಅಳ್ತೇವೆ. ಆದರೆ ದೇವರ ವಚನ ಇಲ್ಲಿ ನೋಡ್ತಾ ಇದ್ದೇವೆ, ಭಕ್ತನ ಈ ರೀತಿ ಹೇಳ್ತಾ ಇದ್ದಾನೆ, ಜನರೇ ಅಂದರೆ ಅದನ್ನು ಅನೇಕ ಜನಗಳಿಗೆ ಅದನ್ನು ಹೇಳುವಾಗ ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚಿರಿ. ನಿಮ್ಮ ಹೃದಯದಲ್ಲಿ ಯಾವೆಲ್ಲ ವೇದನೆಗಳುಂಟೋ, ಕಷ್ಟಗಳುಂಟೋ, ತೀರಲಾರದಂಥ ಸಮಸ್ಯೆಗಳುಂಟೋ, ಅಥವಾ ಮಾಡಿದ ಪ್ರಾರ್ಥನೆಗಳಿಗೆ ಉತ್ತರವಿಲ್ಲವೋ, ಅವುಗಳನ್ನೆಲ್ಲ ಯಾರ ಮುಂದೆ ಬಿಚ್ಚು ಅಂತ ಭಕ್ತನ ಹೇಳ್ತಿದ್ದಾನೆ, ದೇವರ ಮುಂದೆ ಬಿಚ್ಚಿರಿ, ದೇವರೇ ನನ್ನ ಆಶ್ರಯ.
ಆತ ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತ ನನ್ನನ್ನು ಕಾಯುವ ಕುರುಬನಾಗಿದ್ದಾನೆ. ನನ್ನ ಒಂದು ಪ್ರಾರ್ಥನೆಗೆ ಆತನೇನು ಮಾಡ್ತಾನೆ, ಆತನ ರಕ್ಷಣಾ ಕಾರ್ಯವನ್ನು ನೋಡೇ ನೋಡ್ತೀನಿ. ಆದರೆ ಸ್ವಲ್ಪ ತಡವಾದಾಗ್ಯೂ ಅದು ನಿಶ್ಚಯ ದೇವ ಮಕ್ಕಳೇ. ಕೆಲಸ ನಾವು ನೆನೆಸ್ಕೊಂಡಿರ್ತೀವಿ, ಯಾಕೆ ಈ ಪ್ರಾರ್ಥನೆಗೆ ಉತ್ತರ ಇಲ್ಲ. ಕೆಲವು ವೇಳೆಗಳಲ್ಲಿ ಅದು ತಡ ಮಾಡೋದು ಅದು ನಮ್ಮ ಒಳ್ಳೆಯದಕ್ಕಾಗಿ ಅಲ್ವಾ. ನಾವು ಕೆಲವರು ಮಾತಾಡುವಾಗ ಹೇಳ್ತಾ ಇರ್ತಾರೆ, ಚಿಕ್ಕ ಮಕ್ಳ ಕೈಯಲ್ಲಿ ಯಾರು ಕತ್ತಿ ಕೊಡಲ್ಲ, ಅದೇನು ಮಾಡಿಬಿಡುತ್ತೆ, ಕೊಯ್ಕೊಂಡ್ಬಿಡುತ್ತೆ. ಆದರೆ ಅದು ಬುದ್ಧಿ ಬರುವಾಗ ನಾವು ಕೊಡ್ತೀವಿ. ಕೆಲವು ವೇಳೆಗಳಲ್ಲಿ ದೇವರು ನಾವು ಮಾಡುವ ಪ್ರಾರ್ಥನೆಗಳಲ್ಲಿ ಅದು ಯಾವುದೇ ಆತನಿಗೆ ಗೊತ್ತಿದೆ, ಈ ಒಂದು ಉತ್ತರ ಯಾವಾಗ ಕೊಡಬೇಕು, ಹೇಗೆ ಅದು ನೆರವೇರಬೇಕು, ಯಾವಾಗ ಕೊಡುವುದರಿಂದ ಏನು ಅವರ ಜೀವಿತದಲ್ಲಿ ನಡೆಯುತ್ತದೆ. ನೋಡಿ, ಬೇಗ ಉತ್ತರ ಕೆಲವು ಸಮಯ ಸಿಕ್ಕಿದಾಗ ಮತ್ತೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬೆಳಿಲಿಕ್ಕಾಗಲ್ಲ. ಆದರೆ ಕೆಲವು ತಡವಾಗುವಾಗಲೂ ನಮ್ಮ ನಂಬಿಕೆ ಏನಾಗ್ತಾ ಇರುತ್ತೆ, ದೃಢವಾಗ್ತಾ ಇರುತ್ತೆ. ನಾವು ದೇವರಲ್ಲಿಟ್ಟಂತಹ ನಂಬಿಕೆ ನಮ್ಮನ್ನು ಏನು ಮಾಡ್ತಾ ಇರುತ್ತೆ, ದೃಢಪಡಿಸುತ್ತಲೇ ಇರ್ತಾ ಇದೆ. ದೇವ ಮಕ್ಕಳೇ, ಇಲ್ಲಿ ನೋಡ್ತೇವೆ ಯಾವ ರೀತಿ ಭಕ್ತನ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ದೇವರನ್ನೇ ನಂಬಿ ಶಾಂತವಾಗಿರು. ಅಯ್ಯೋ ನೆರವೇರಲಿಲ್ಲ, ಹೋಗೋದು, ಬೇದನೆ ಪಡೋದು, ಕಣ್ಣೀರು ಹಾಕೋದು, ಎಷ್ಟು ಕಣ್ಣೀರು ಹಾಕಿದ್ರೂ ಉತ್ತರ ಇಲ್ಲ. ಆತನು ಹೇಳ್ಕೊಳ್ತಾ ಇದ್ದಾನೆ, ನೀನು ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನೇ. ನಾನು ನಂಬಿಟ್ಟಿದ್ದೇನೆ, ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಇದೇ ನನ್ನ ಜೀವಿತದಲ್ಲಿ ಆಗುತ್ತೆ, ಅದನ್ನು ನೆರವೇರಿಸುವ ದೇವರು. ಆತನು ನಮ್ಮ ಜೀವಿತದಲ್ಲಿ ಏನು ಮಾಡಲ್ಲ, ಆತನು ಕೈ ಬಿಡುವ ದೇವರು ಆತನಲ್ಲ. ಹಾಗಾಗಿ ಆತನು ನೋಡ್ತೇವೆ, ಆತನ ರಕ್ಷಣಾ ಕಾರ್ಯವನ್ನು ಅಂದರೆ ಆತನು ನಮ್ಮನ್ನು ರಕ್ಷಿಸುವ ವಿಧಗಳು, ನಮ್ಮ ಪ್ರಾರ್ಥನೆಗೆ ಯಾವ ರೀತಿ ಉತ್ತರ ಕೊಡುತ್ತಾರೆ, ಅವುಗಳಿಗೆ ನಾವೇನಾಗಿರ್ಬೇಕಂತೆ ಕಾದುಕೊಂಡಿರುವಾಗ ದೇವರು ಅದರ ಮೂಲಕ ನಮಗೆ ಸಿಗುವಂಥ ಪ್ರತಿಫಲ ಏನಂದರೆ ಅದು ಒಳ್ಳೆಯದೇ ಆಗುತ್ತೆ ನಮ್ಮ ಜೀವಿತಗಳಲ್ಲಿ. ನಾವು ಆ ರೀತಿಯಾಗಿ ನಂಬುವಾಗ ನಾವು ನೋಡ್ತೇವೆ, ದೇವರು ನಮ್ಮ ಜೀವಿತಗಳಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರು ಆತನಾಗಿದ್ದಾರೆ. ಅದರಿಂದ ಆತನ ಭಕ್ತನ ದಾವೀದನ ನಂಬಿಕೆಯು ಸಹ ಏನಾಗಿದೆ, ನನ್ನ ಮನಸ್ಸು ಏನಾಗಿದೆ, ದೇವರನ್ನೇ ನಂಬಿ ಶಾಂತವಾಗಿದೆ. ನಾನು ಕೀರ್ತನೆ 37ರಲ್ಲಿ ನಾವು ನೋಡುವಾಗ, ಕೀರ್ತನೆ 37ರಲ್ಲಿ ನಾವು ಓದುವಾಗಲೂ ಸಹ ನೋಡ್ತೇವೆ, ಅಲ್ಲೂ ಸಹ ನೋಡುವಾಗ ಈ ರೀತಿಯಲ್ಲಿ ವಚನ ಬರೆಯಲ್ಪಟ್ಟಿದೆ. ಏನು ಹೇಳಲ್ಪಟ್ಟಿದೆ ಅಂದರೆ, ಒಳ್ಳೆಯ ನಡತೆ ಉಳ್ಳವರನ್ನು ನೋಡು. ಅಲ್ಲಿ ಏನು ನೋಡಬೇಕಂತೆ, ನಾವು ಒಳ್ಳೆಯ ನಡತೆ ಉಳ್ಳವರನ್ನು, ಯಥಾರ್ಥರನ್ನು ಲಕ್ಷಿಸು ಅಂತ ಹೇಳ್ತಾರೆ ವಾಕ್ಯ. ಶಾಂತನಿಗೆ ಸಂತಾನ ವೃದ್ಧಿಯಾಗುವುದು. ಕೀರ್ತನೆ 37 ಅದರ 37ನೇ ವಚನದಲ್ಲಿ ಈ ರೀತಿ ನಾವು ಓದ್ತೇವೆ ದೈವ ಮಕ್ಕಳೇ. ಎಷ್ಟೋ ಸಾರಿ ನಂಬಿಕೆಯಲ್ಲಿ ನಾನು ಓದ್ ಸಾರಿ ಹೇಳಿದೆ, ಅಬ್ರಹಾಮನ ಏನು ಮಾಡಿದ, 25 ವರ್ಷಗಳ ಕಾಲ ಆತನು ತಾಳಿಕೊಂಡಿದ್ದನು ಒಂದು ಮಗುವಿಗಾಗಿ. ದೇವರ ರಕ್ಷಣಾ ಕಾರ್ಯ ಅದು ಆಗುವವರೆಗೂ ಅವನೇನಾಗಿದ್ದಾನೆ, ಕಾದುಕೊಂಡಿದ್ದಾನೆ. ಅದಕ್ಕೆ ಇಲ್ಲಿ ವಚನ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಒಳ್ಳೆಯ ನಡತೆ ಉಳ್ಳವರನ್ನು ನೋಡ್ರಿ. ಗುಡುಗುಡ್ಕೊಳ್ಳೋದು ಅಥವಾ ದೇವರನ್ನೇ ಬಿಟ್ಟು ಹೊಡೋಗೋದೇ, ನಮಗೆ ಉತ್ತರ ಸಿಕ್ಕಲಿಲ್ಲ, ನಾನೇಕೆ ಬೇಗ ಹೋಗಬೇಕು ಚರ್ಚಿಗೆ, ನಾನೇಕೆ ದೇವ್ರಿಗೆ ಕೊಡಬೇಕು, ನಾನೇಕೆ ದೇವ ಮಕ್ಕಳನ್ನು ಗೌರವಿಸಬೇಕಲ್ಲ. ಕೆಲವು ವೇಳೆಗಳಲ್ಲಿ ಯೋಚಿಸ್ತಾ ಅದೇ ಥರ ಎಷ್ಟೋ ನಾವು ಯೋಬನ ಜೀವಿತ ನೋಡುವಾಗ ಎಲ್ಲ ಕಳ್ಕೊಂಡ್ರೂ ಸಹ ಅವನು ಒಳ್ಳೆಯ ನಡತೆ ಉಳ್ಳವನಾಗಿದ್ದಾನೆ. ಅದನ್ನೇ ಇಲ್ಲಿ ವಚನದಲ್ಲಿ ನೋಡ್ತೇವೆ, ಒಳ್ಳೆಯ ನಡತೆ ಉಳ್ಳವನನ್ನು ನೋಡು. ಯಥಾರ್ಥತೆ ಉಳ್ಳವರನ್ನು ಏನು ಮಾಡಬೇಕಂತೆ, ಯಥಾರ್ಥನನ್ನು ಲಕ್ಷಿಸು. ಅವನ ಜೀವಿತ ನೋಡಿ, ಅವನನ್ನು ಲಕ್ಷಿಸಿ ನೋಡಿ, ಅವನು ಹೇಗೆ ಸತ್ಯ ಯಥಾರ್ಥನಾಗಿ ನಡ್ಕೊಳ್ತಾ ಇದ್ದಾನೆ. ಅವನ ಜೀವಿತವನ್ನು ಸಹ ನಾವೇನು ಮಾಡಬೇಕು, ನೋಡಬೇಕು. ನೋಡಿದ ನಂತರ ಅಲ್ಲಿ ಹೇಳಲ್ಪಟ್ಟಿದೆ, ಶಾಂತನಿಗೆ ಸಂತಾನ ವೃದ್ಧಿಯಾಗುತ್ತದೆ. ಕೆಲವು ಸಮಯ ತಾಳ್ಮೆಯಿಂದ ಕಾದಿರುವಾಗ ನಮ್ಮ ಜೀವಿತದಲ್ಲಿ ದೇವರು ಏನು ಮಾಡ್ತಾರೆ, ನಮ್ಮನ್ನು ಆಶೀರ್ವದಿಸಿ. ಸಂತಾನ ವೃದ್ಧಿ ಅಂದರೆ ಏನು, ನಮ್ಮ ಮೂಲಕ ಅನೇಕರು ಆಶೀರ್ವದಿಸಲ್ಪಡುವಂತೆ ನಮ್ಮ ಜೀವಿತವು ಸಹ ಅದೇ ರೀತಿಯಾಗಿ ಹೊಂದಿಕೊಳ್ಳುವುದಕ್ಕೆ ದೇವರು ಏನು ಮಾಡ್ತಾರೆ, ಅದ್ಭುತಗಳನ್ನು ಮಾಡುವ ದೇವರು ಆತನು. ದೈವ ಜನಗಳೇ, ನಾವು ಏನೋ ಪ್ರಾರ್ಥನೆ ಮಾಡಿಬಿಟ್ಟು ಉತ್ತರ ಸಿಕ್ಬಿಡ್ತು. ಕೆಲವು ವೇಳೆಗಳಲ್ಲಿ ದೇವರು ತಾಳ್ಮೆಯಿಂದ ಕಾದಿರುತ್ತಾರೆ ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವುದಕ್ಕೆ. ಕೆಲವು ಸಮಸ್ಯೆಗಳಲ್ಲಿ ಬಳಲುತ್ತಿರುವಾಗಲೂ ದೇವರು ಏನು ಮಾಡ್ತಾರೆ, ಅದಕ್ಕೆ ಉತ್ತರ ಇದ್ದೇ ಇರುತ್ತದೆ. ಆದರೆ ನಾವು ಎಲ್ಲಿ ಬರಬೇಕು, ದಾವೀದನ ರೀತಿಯಲ್ಲಿ ಯಾವಾಗಲೂ ನಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚಿರಿ ಅಂದರೆ ಪ್ರಾರ್ಥಿಸಬೇಕು. ನಾವು ದೇವರ ಸನ್ನಿಧಾನಕ್ಕೆ ಬರಬೇಕು. ನಮ್ಮ ಕಣ್ಣೀರನ್ನು, ವೇದನೆಯನ್ನು ದೇವರಿಗೆ ಹೇಳಬೇಕು. ಆಗ ಹೇಳುವಾಗ ದೇವರೇನು ಮಾಡ್ತಾರೆ, ಆತನು ನಮಗೆ ಆಶ್ರಯ ದುರ್ಗವಾಗಿದ್ದು ಆತನು ನಮ್ಮನ್ನು ಕಾಯುವ ದೇವರಾಗಿದ್ದಾರೆ. ನೋಡಿ, ಯೇಸು ಸ್ವಾಮಿಯವರು ಸಹ ಪರ್ವತ ಪ್ರಸಂಗ ಮಾಡುವಾಗ ಅಲ್ಲಿ ನೋಡ್ತೇವೆ, ಮತ್ತಾಯ 5:5ರಲ್ಲಿ ನಾವು ನೋಡ್ತೇವೆ, ಶಾಂತರು ಧನ್ಯರು, ಅವರು ಭೂಮಿಗೆ ಏನಾಗ್ತಾರಂತೆ, ಬಾಧ್ಯರಾಗುವರು. ಶಾಂತತೆ ಉಳ್ಳ ಗುಣವುಳ್ಳ ಯಾವುದೇ ಪ್ರಾರ್ಥನೆಗಳನ್ನು ನಾವು ಮಾಡುವಾಗಲೂ ಏನು ಮಾಡಬೇಕು, ಸ್ವಲ್ಪ ಕಾದಿರಬೇಕಾಗುತ್ತೆ. ಒಂದು ಬಸ್ ಸ್ಟೇಷನ್ಗೆ ಹೋಗ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ಕಾಯ್ತೀವಿ, ಅಥವಾ ರೈಲ್ವೆ ಸ್ಟೇಷನ್ಗೆ ಹೋದಾಗ ರೈಲ್ಗೆ ಕಾಯ್ತೀವಿ.
ಒಂದು ಹಾಸ್ಪಿಟ್ಲಿಗೆ ಹೋದ್ರೂ ನಾವೇನು ಮಾಡ್ತೀವಿ, ನಾವು ಅಲ್ಲೂ ಸಹ ಕೆಲವು ಕಾರ್ಯಗಳಲ್ಲಿ ಅನೇಕ ಕಡೆಗಳಲ್ಲೂ ಕಾದಿದ್ದುಕೊಂಡು ನಾವು ಏನು ಮಾಡ್ತೀವೋ ಅದನ್ನು ಪಡ್ಕೊಂಡು ಬರ್ತೀವಿ. ದೇವಿ ಜನಗಳೇ, ಇಲ್ಲಿ ದೇವರು ಪರ್ವತ ಪ್ರಸಂಗದಲ್ಲೂ ಸಹ ಯೇಸು ಸ್ವಾಮಿಯವರು ಹೇಳುವಾಗ ಹೇಳ್ತಾರೆ, ಶಾಂತರು ಧನ್ಯರು, ಅವರು ಭೂಮಿಗೆ ಏನಾಗ್ತಾರಂತೆ, ಬಾಧ್ಯರಾಗುವರು. ಶಾಂತತೆ, ತಾಳ್ಮೆಯಿಂದ ಕಾದಿರಬೇಕು ದೇವರ ಸನ್ನಿಧಾನದಲ್ಲಿ. ಗುಂಡ್ಗುಟ್ಕೊಂಡು ಓಡೋಗ್ಬಿಡೋದು, ಅಯ್ಯೋ ಬಿಡು ನನಗೆ ದೇವ್ರು ಏನು ಮಾಡಿಲ್ಲ ಅಲ್ಲಿ ಹೇಳ್ಬಾರ್ದು. ನಾವು ಕಾದಿರಬೇಕು. ನಮ್ಮ ಪ್ರಾರ್ಥನೆಗಳು ತಡವಾದರೂ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಏನು ಮಾಡ್ತಾರೆ, ಅದನ್ನು ಉತ್ತರವನ್ನು ಕೊಡುವ ದೇವರು. ಹಾಗಾಗಿ ಅಲ್ಲಿ ನೋಡ್ತೇವೆ, ಒಳ್ಳೆಯ ನಡತೆ ಉಳ್ಳವರನ್ನು ನೋಡಿ. ಕೆಲವು ಸಮಯ ಕೆಲವರು ಶಾಂತವಾಗಿ ಕಾದಿರ್ತಾರೆ, ನನ್ನ ಪ್ರಾರ್ಥನೆಗೆ ಉತ್ತರ ದೇವರು ಕೊಟ್ಟೇ ಕೊಡ್ತಾರೆ ಅಂತೇಳಿ ಆತನನ್ನು ಕಾದುಕೊಂಡಿರುವಾಗ ಅವರನ್ನು ದೇವರು ವಾಕ್ಯ ಹೇಳ್ತಿದೆ, ಶಾಂತರು ಏನು ಮಾಡಬೇಕು, ಒಳ್ಳೆಯ ನಡತೆ ಉಳ್ಳವನನ್ನು ನೋಡು, ಯಥಾರ್ಥನನ್ನು ಲಕ್ಷಿಸು. ನೋಡ್ಬೇಕು ಅವ್ರು ಎಂಥದ್ದು ಸ್ವಭಾವ ಇದೆ. ಏನು ಕೊಡದೇ ಇದ್ರು ಇವರು ದೇವರನ್ನ ಆರಾಧಿಸ್ತಾರಲ್ಲ, ಉಗುಳ್ತಾರಲ್ಲ, ದೇವರ ಬಳಿಗೆ ಬರ್ತಾರಲ್ಲ, ದೇವರಿಗಾಗಿ ಜೀವಿಸುವಂಥ ಜನಗಳನ್ನು ನಾವು ಲಕ್ಷಿಸಿ ನೋಡುವಾಗ ಅವನ ಜೀವಿತ ದೇವರು ಏನು ಮಾಡ್ತಾರಂತೆ, ಸಂತಾನ ವೃದ್ಧಿಯಾಗುವಂತೆ ದೇವರು ಮಾಡುವ ದೇವರು. ಇಲ್ಲಿ ನೋಡ್ತಾ ಇದ್ದೇವೆ ದೇವ ಮಕ್ಕಳೇ, ದೇವರ ರಕ್ಷಣಾ ಕಾರ್ಯ ಅಂದ್ರೇನು, ನಮಗೆ ಬಿಡುಗಡೆ ಕೊಡುವ, ನಮ್ಮನ್ನು ಆಶೀರ್ವದಿಸುವ ವಿಧಗಳು. ನಮ್ಮ ಜೀವಿತದಲ್ಲಿ ಆತನು ಏನು ಮಾಡ್ತಾರೆ, ಕಳೆದ ವರ್ಷದಲ್ಲಿದ್ದಂಥ ಆಶೀರ್ವಾದಗಳೇ ನಮ್ಮ ಜೀವಿತಗಳಲ್ಲಿ ಇರುವುದಿಲ್ಲ. ಆತನನ್ನು ಕಾದಿರುವಂಥವರಿಗೆ ಮಾತ್ರ ಇದು ಸಿಗುತ್ತೆ. ಪ್ರಾರ್ಥಿಸುವಂಥವರಿಗೆ, ಆತನನ್ನು ಹುಡುಕುವಂಥವರಿಗೆ ಮಾತ್ರ ಈ ಆಶೀರ್ವಾದಗಳನ್ನು ನಾವೇನು ಮಾಡಲು ಸಾಧ್ಯ, ಹೊಂದಿಕೊಳ್ಳಲು ಸಾಧ್ಯ. ದೇವ ಜನಕ್ಕೆ ನಾವು ಕೆಲವು ಸಮಯ ಯಾರಾದರೂ ಏನಾದ್ರು ಹೇಳ್ಬಿಟ್ರೆ ಎಷ್ಟೇ ಮುಗೀತು ನನ್ನ ಕತೆ ಅಂತ ನಾವು ಕುತ್ಕೊಂಡ್ಬಿಡ್ತೀವಿ. ಏನಿಲ್ಲ, ಈ ಒಂದು ಪ್ರಲಾಪಗಳು 3:25-26 ಒಂದು ದಿನ ನಾನು ಒಂದು ಕಡೆ ಪ್ರಸಂಗಿಸುವಾಗ ನಾನು ಆ ಒಂದು ಕಾರ್ಯವನ್ನು ದೇವರು ಏನು ಮಾಡಿದ್ರು ಗೊತ್ತಾ, ಕೆಲವು ದಿನಗಳಲ್ಲಿ ಕೆಲವರಿಗೆ ನಾನು ಮಾಡಿದ ಕಾರ್ಯವನ್ನು ದೇವರಾತ್ಮನು ಅದು ಹೇಗೆ ನಿರೀಕ್ಷಿಸುವವರೆಗೂ ಹುಡುಕುವವರೆಗೂ ಏನಾಗುತ್ತದೆ ಅದನ್ನು ಅದೇ ರೀತಿ ಮಹೋಪಕಾರಿಯಾಗಿ ಅವರ ಜೀವಿತಗಳನ್ನು ಆಶೀರ್ವದಿಸಿದ್ದನ್ನು ನಾನು ನೋಡಲು ಸಾಧ್ಯವಾಯಿತು. ನಾವು ಎಷ್ಟೋ ವೇಳೆ ಏನು ಮಾಡಲ್ಲ, ಕೆಲವು ಕಾರ್ಯಗಳು ಅಯ್ಯೋ ಇಷ್ಟಲ್ಲೇ ಮುಗ್ದೋಯ್ತು, ಇದರಿಂದ ಇನ್ನೂ ನನ್ನಿಂದ ಆಗಲ್ಲ ಅಂತ ನಾವು ತಿಳ್ಕೊಳ್ಳುವಾಗ ದೇವರು ಹಾಗೆ ಮಾಡಲ್ಲ. ನಾವು ಮಾಡಿದ ಒಂದೊಂದು ವಿಜ್ಞಾಪನೆಗಳಿಗೂ ತಡವಾದರೂ ಸಹ ದೇವರು ಏನು ಮಾಡ್ತಾರೆ, ತನ್ನ ಕಾರ್ಯವನ್ನು ಸಾಧಿಸುವ ದೇವರು ಆತನು ನನ್ನ ದೇವರಾಗಿದ್ದಾರೆ. ಶಾಂತತೆ, ಸ್ವಲ್ಪ ತಾಳ್ಮೆಯಿಂದ ಕಾದಿರಬೇಕು. ಅದಕ್ಕಂತ ನಾವೇನು ಮಾಡಬಾರ್ದು, ಅಯ್ಯೋ ಏನಪ್ಪ ಪ್ರಾರ್ಥನೆ ಉತ್ತರ ಸಿಗಲಿಲ್ಲ ಅಂತ ಬಿಡೋದೆ. ನಾವು ದೇವರನ್ನು ಸನ್ನಿಧಾನದಲ್ಲಿ ನಾವು ಮಾಡುವ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಲೇ ಇರಬೇಕು. ಅದಕ್ಕೆ ಆತನು ಭಕ್ತನಾದ ದಾವೀದನ 62ನೇ ಕೀರ್ತನೆಯಲ್ಲಿ ಹೇಳುವಾಗ, ನಾವು ಕಾದಿರುವ ದೇವಜನಗಳೇ ದೇವರ ಬಳಿಯಲ್ಲಿ ಹೇಳ್ಕೊಳ್ಳಿ. ಏನೇ ಸಮಸ್ಯೆಗಳಿರೋದಾದರೂ ದೇವರಿಗೆ ಹೇಳುವಾಗ ಆತನು ಏನು ಮಾಡ್ತಾರೆ, ಅವುಗಳನ್ನು ನಮ್ಮ ಹೃದಯಗಳನ್ನು ದೇವರ ಮುಂದೆ ಬಿಚ್ಚುವಾಗ ಆತನು ನಮಗೆ ಆಶ್ರಯ ದುರ್ಗವಾಗಿದ್ದು ನಮಗೆ ಆ ಎಲ್ಲ ಕಾರ್ಯಗಳಿಂದ ಬಿಡುಗಡೆ ಕೊಟ್ಟು ನಮಗೆ ಜಯವನ್ನು ಕೊಡುವ ದೇವರು ಆತನಾಗಿದ್ದಾರೆ. ಆದ್ದರಿಂದಲೇ ಅಲ್ಲಿ ನೋಡ್ತಾ ಇದ್ದೇವೆ, ಆತನ ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತನಾಗಿ ಕಾದುಕೊಂಡಿರುವುದು ಕೆಟ್ಟದ್ದು ಅಂತ ಬರೆಯಲ್ಪಟ್ಟಿಲ್ಲ, ಒಳ್ಳೆಯದು. ಕೆಲವು ವರ್ಷಗಳು ತಗೊಂಡ್ರೂ ಪರವಾಗಿಲ್ಲ, ಕೆಲವು ದಿನಗಳು ತೆಗೆದುಕೊಂಡ್ರೂ ಪರವಾಗಿಲ್ಲ. ಅಬ್ರಹಾಮನು 25 ವರ್ಷಗಳ ಕಾದಿದ್ದ. 75ನೇ ವರ್ಷದಲ್ಲಿ ದೇವರು ವಾಗ್ದಾನ ಮಾಡ್ತಾರೆ, ಆಮೇಲೆ ಮಗು ಹುಟ್ಟುವಾಗ 100 ವಯಸ್ಸು. ಆದರೆ ಎಂಥ ವಿಧವಾದ ಆಶೀರ್ವಾದ. ಇವತ್ತು ಅನೇಕ ವೇಳೆ ನಾವೇನು ಮಾಡ್ತೀವಿ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲಿಲ್ವಲ್ಲಪ್ಪ ಅಂತೇಳಿ ನಾವು ಗುಣಗುಡ್ತೀವಿ ವಿನ ದೇವರು ಕೊಟ್ಟೇ ಕೊಡ್ತಾರೆ, ನನ್ನ ಜೀವಿತದಲ್ಲಿ ಮಾಡೇ ಮಾಡ್ತಾರೆ. ಒಂದು ವೇಳೆ ಬೇರೆಯವ್ರು ನಮ್ಗೆ ಹೇಳ್ಬೋದು, ಇದು ಹಾಗಲ್ಲ, ಇದು ನಡೆಯಲ್ಲ, ನಿಮ್ಮ ನಂಬಿಕೆನ ನೀವು ಕಳ್ಕೊಳ್ಬೋದು, ಹಾಗೇ ಆಗುತ್ತೆ. ಹಾಗಾಗಿ ನಮ್ಮ ಜೀವಿತಗಳಲ್ಲಿ ನಾವು ಕರ್ತನನ್ನು ಯಾವ ರೀತಿ ಎದುರು ನೋಡಬೇಕಂತ ಹೇಳಿ ಹೇಳಲ್ಪಟ್ಟಿದೆ, ಶಾಂತರಾಗಿ. ನಮ್ಮ ಜೀವಿತದಲ್ಲಿ ನಾವು ಕಾದುಕೊಂಡಿರುವಾಗ ಆತನು ತನ್ನ ಕಾರ್ಯಗಳನ್ನು ಏನು ಮಾಡ್ತಾರೆ, ನಮ್ಮ ಜೀವಿತದಲ್ಲಿ ಮಾಡಲು ಆತನು ಶಕ್ತನಾಗಿದ್ದಾರೆ. ನೋಡಿ, ಅದೇ ಕೀರ್ತನೆ 37:28 ನೋಡ್ತೀವಿ, ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವನಲ್ಲ. ಪ್ರಾರ್ಥಿಸುವಾಗ ನಮ್ಮನ್ನು ಎಂದಿಗೂ ಆತನು ಕೈ ಬಿಡುವುದಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಏನು ಮಾಡ್ತಾರಂತೆ, ನ್ಯಾಯವನ್ನು ಮೆಚ್ಚುವವನು, ಅನ್ಯಾಯಗಾರನಲ್ಲ ದೇವರು, ನೀತಿವಂತನಾದ ದೇವರು ನಮ್ಮ ಪಕ್ಷವಾಗಿರ್ತಾರೆ. ನಾವು ಮಾಡುವ ಪ್ರಾರ್ಥನೆಗಳಿಗೆ ಆತನು ನ್ಯಾಯ ತೀರಿಸುವ ದೇವರು, ಆತನು ನ್ಯಾಯವಂತನು, ತನ್ನ ಮಕ್ಕಳನ್ನು ತನ್ನ ಭಕ್ತರನ್ನು ಕೈ ಬಿಡದ ದೇವರು. ಈ ಒಂದು ವೇಳೆಯಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಡೋಣ. ಹೌದು ದೇವರೇ, ನಿನ್ನ ರಕ್ಷಣಾ ಕಾರ್ಯವನ್ನು ನಾನು ಎದುರು ನೋಡುತ್ತಾ ಶಾಂತನಾಗಿ ಕಾದುಕೊಂಡಿರುವುದಕ್ಕೆ ನನಗೆ ಸಹಾಯ ಮಾಡಿ. ನಿನ್ನನ್ನು ನಿರೀಕ್ಷಿಸುವ, ನಿಮ್ಮನ್ನು ಹುಡುಕುವಂಥವರಿಗೆ ನೀವೇನಾಗಿದ್ದೀರಾ ಸ್ವಾಮಿ. ಯೇಸುವೇ ನನಗೆ ಮಹೋಪಕಾರಿ. ಆ
ಆತನು ಯಾರೇ ನಮಗೆ ಸಹಾಯ ಮಾಡದೆ ಹೋದರೂ ದೇವಜನಗಳೇ, ನಾವು ಪ್ರಾರ್ಥಿಸುವಾಗ ಆತನು ನಮಗೆ ಪರೋಪಕಾರಿಯಾಗಿದ್ದು ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು ಆತನಾಗಿದ್ದಾರೆ. ಈ ಒಂದು ವೇಳೆಯಲ್ಲಿ ನಮ್ಮನ್ನು ಅರ್ಪಿಸೋಣ. ಏನೇ ನಮ್ಮ ಜೀವಿತದಲ್ಲಿ ಕಳೆದುಕೊಂಡಿರುವುದಾದರೂ, ಒಂದು ವೇಳೆ ನಮ್ಮ ಜೀವಿತದ ನಿರೀಕ್ಷೆ ಇಲ್ಲದೆ ಹೋಗಿರುವುದಾದರೂ, ನೋಡಿ ಹೇಳುತ್ತಾ ದೇವರು ನ್ಯಾಯವನ್ನು, ಒಂದು ವೇಳೆ ನಿಮಗೆ ಯಾವುದೇ ಅನ್ಯಾಯವಾಗಿದ್ದರೂ ಸಹ ದೇವರು ಕೈ ಬಿಡುವುದಿಲ್ಲ. ಆ ಅನ್ಯಾಯಕ್ಕೆ ದೇವರು ನ್ಯಾಯವನ್ನು ಒದಗಿಸುವ ದೇವರು. ಆತನು ನ್ಯಾಯವನ್ನು ಮೆಚ್ಚುವವನು. ತನ್ನ ಭಕ್ತರನ್ನು ಏನು ಮಾಡಲ್ಲಂತೆ, ಆತನು ಕೈ ಬಿಡದ ದೇವರಾಗಿರುವುದರಿಂದ ಅಲ್ಲಿ ನೋಡ್ತೇವೆ, ಶಾಂತತೆ ಉಳ್ಳವರಾಗಿ ನಾವು ಕಾದುಕೊಂಡಿರುವಾಗ ದೇವರು ನಮ್ಮಲ್ಲಿ ಸಂತಾನ ವೃದ್ಧಿಯ ಆಶೀರ್ವಾದಗಳು, ಬಿಡುಗಡೆಗಳು, ಜಯವನ್ನು ಕೊಡುವ ದೇವರು ಆತನಾಗಿದ್ದಾರೆ. ಈ ವೇಳೆಯಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಹೌದು ದೇವಜನಗಳೇ, ಆತನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾದ ದೇವನು. ಆ ಹುಡುಕುವಾಗ ನಾವು ನಿರೀಕ್ಷಿಸ್ಕೊಂಡಿರ್ತೀವಲ್ಲ, ಆ ಒಂದು ಕಾರ್ಯದಲ್ಲಿ ದೇವರು ಮಾಡುವ ಅದ್ಭುತಕ್ಕೆ ನಾವೇನಾಗಿರ್ಬೇಕಂತೆ, ಕಾದುಕೊಂಡಿರಬೇಕು. ಆತನ ರಕ್ಷಣೆ ಯಾವ ರೀತಿ ಆತನು ರಕ್ಷಿಸ್ತಾರೆ, ಯಾವ ರೀತಿ ನಮ್ಮ ಜೀವಿತದಲ್ಲಿ ಜಯವನ್ನು ಕೊಡ್ತಾರೆ, ಯಾವ ರೀತಿ ನಮ್ಮನ್ನು ಬಿಡಿಸುವ ಈ ಕಾರ್ಯಗಳಲ್ಲಿ ನಾವೇನಾಗಿರ್ಬೇಕಂತೆ, ಕಾದುಕೊಂಡಿರುವುದು ನಿಮಗೂ ನನಗೂ ಒಳ್ಳೆಯದು. ಇಂಥ ಒಂದು ವಾಗ್ದಾನ ವಾಕ್ಯಗಳು, ಈ ರೀತಿಯಾದ ವಚನಗಳು ನಮ್ಮನ್ನು ಸಂತೈಸುವಂಥದ್ದಾಗಿದೆ, ನಮಗೆ ಒಳ್ಳೆಯದನ್ನು ಮಾಡುವಂಥದ್ದಾಗಿದೆ. ಎಷ್ಟೋ ವೇಳೆ ನೀವು ಪ್ರಾರ್ಥಿಸಿ ಉತ್ತರ ಸಿಗದೇ ಇರುವವರು ಸಹ ನಾವು ಬೇಜಾರು ಮಾಡಿಕೊಳ್ಳಬೇಡ. ಆತನು ಏನು ಹೇಳ್ತಾ ಇದ್ದಾರೆ, ಆತನು ಕಾದುಕೊಂಡಿದ್ದರೆ ನಿನ್ನ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರು. ನೀವೇ ಸಾಕ್ಷಿ ಕೊಡ್ತೀರ. ಆ ರೀತಿಯಾಗಿ ದೇವರು ಉನ್ನತ ಕಾರ್ಯಗಳನ್ನು ಮಾಡುವ ಆತನ ಕರಗಳಲ್ಲಿ ಈ ವೇಳೆಯಲ್ಲಿ ಅರ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಯೇಸುವೇ ಸ್ತೋತ್ರ ಮಾಡುತ್ತೇನಪ್ಪ, ಸ್ತುತಿಸುತ್ತೇನೆ ಕರ್ತನೆ. ಹಾಲೆಲೂಯ, ಹಾಲೆಲೂಯ. ಅದಪ್ಪ, ನಿನ್ನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತನಾಗಿ ಕಾದುಕೊಂಡಿರುವುದು ಅದು ಒಳ್ಳೆಯದು ಕರ್ತನೆ. ನಾವು ಮಾಡಿದಂಥ ಪ್ರಾರ್ಥನೆಗಳು, ನಾವು ಏನೇ ದೇವರೇ ನಿಮಗಾಗಿ ಮಾಡುವಂಥ ಕಾರ್ಯಗಳಲ್ಲಿ ದೇವರೇ ನಮಗೆ ಸ್ವಾಮಿ, ನಾವು ಕಾದುಕೊಂಡಿರುವಾಗ ನಮಗೆ ಒಳ್ಳೆಯದನ್ನು ಮಾಡುವ ಆತನು ನೀನಪ್ಪ. ನಿನ್ನ ವಚನದಲ್ಲಿ ನೋಡುತ್ತೇವೆ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಸ್ವಾಮಿ. ಕರ್ತನೆ, ನಮ್ಮ ಪ್ರಾರ್ಥನೆಗಳಾಗಿರಬಹುದು, ನಾವು ಮಾಡುವ ಯಾವುದೇ ಕಾರ್ಯದಲ್ಲೂ ದೇವರೇ ನಮಗೆ ಒಳ್ಳೆಯದನ್ನು ಮಾಡುವ ಆತನು ನೀನಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ಯೂಟ್ಯೂಬಲ್ಲಿ ನೋಡುವ ಎಲ್ಲ ದೇವಜನಗಳಿಗಾಗಿಯೂ ಕರ್ತನೆ, ಯಾರೆಲ್ಲ ಇದನ್ನು ನೋಡುತ್ತಿದ್ದಾರೋ, ಒಂದು ವೇಳೆ ಅವರ ಪ್ರಾರ್ಥನೆಗಳಿಗೆ ಉತ್ತರವಿಲ್ಲದೆ ಇರುವಾಗಲೂ ನೋಡುತ್ತಿರುವುದಾದರೂ ಸ್ವಾಮಿ, ನೀವು ಅವರ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟು ಅವರ ಜೀವಿತಗಳಲ್ಲಿ ಸಹ ಉನ್ನತ ಕಾರ್ಯಗಳನ್ನು ನೀವು ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನಪ್ಪ. ಅವರ ಕಣ್ಣೀರುಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ಸ್ವಾಮಿ, ಸಮಸ್ಯೆಗಳ ಮಧ್ಯದಲ್ಲಿ ನಿನ್ನನ್ನು ನೋಡುವ ನಿನ್ನ ಮಕ್ಕಳು ಅವರು ಪ್ರಕಾಶಗೊಳ್ಳುವರಪ್ಪ. ಅವರ ಮುಖಗಳು ಲಜ್ಜೆಯಿಂದ ಕೆಡುವುದಿಲ್ಲ. ಆ ರೀತಿಯಾಗಿ ದೇವನೇ, ಈ ವೇಳೆಯಲ್ಲಿ ಪ್ರಾರ್ಥನೆಗೆ ತಡವಾದರೂ ಇದೇ ದಿನ ನಿನ್ನ ಮಕ್ಕಳಿಗೆ ಉತ್ತರ ಕೊಟ್ಟು ಅವರ ಜೀವಿತದಲ್ಲಿ ಉನ್ನತ ಕಾರ್ಯಗಳನ್ನು ಕರ್ತನೆ ನೀವು ಮಾಡಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಅಪ್ಪ. ಹಾಗೆ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅದ್ಭುತಗಳನ್ನು ಮಾಡುವ ಆತನೇ ನಮ್ಮೊಂದಿಗಿರುವುದಕ್ಕಾಗಿ ಸ್ತುತಿಸುತ್ತೇನಪ್ಪ. ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ.